ಕೊಡಗಿನಲ್ಲಿ ಈ ವರ್ಷ ಇದೇ ಮೊದಲ ಬಾರಿಗೆ ಮಳೆ ಬಿರುಸುಗೊಂಡಿದ್ದು, ಕಾವೇರಿ ನದಿಯು ಉಕ್ಕಿ ಹರಿಯುತ್ತಿದೆ. ಭಾಗಮಂಡಲ ತಲಕಾವೇರಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಈ ಮುಂಗಾರಿನಲ್ಲಿ ಮೊದಲ ಬಾರಿಗೆ ಸಂಗಮದಲ್ಲಿ ಪ್ರವಾಹ ಸೃಷ್ಟಿಯಾಗಿರುವುದರಿಂದ ಭಾಗಮಂಡಲದಿಂದ ನಾಪಕ್ಕುಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿದೆ. ಮಡಿಕೇರಿ ಸಂಪರ್ಕ ರಸ್ತೆಯಲ್ಲಿ 1 ಅಡಿಯಷ್ಟು ನೀರು ನಿಂತಿದೆ. ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಕೆಳಭಾಗದ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧಿಸಿದ್ದಾರೆ. ಪ್ರವಾಹ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಯಾತ್ರಾರ್ಥಿಗಳಿಗೆ ಮೇಲ್ಸೇತುವೆಯು ವರದಾನವಾಗಿ ಪರಿಣಮಿಸಿದೆ. ಕಾವೇರಿ ಹುಟ್ಟುವ ತಲಕಾವೇರಿ ಮತ್ತು 3 ನದಿಗಳ ಸಂಗಮವಾಗಿರುವ ಭಾಗಮಂಡಲ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಾಗುತ್ತಿದೆ. ಮೈ ದುಂಬಿರುವ ಕಾವೇರಿ ನದಿಯು ವಿಹಂಗಮ ದೃಶ್ಯವನ್ನೇ ಸೃಷ್ಟಿಸಿದ್ದಾಳೆ. ಸ್ನಾನಘಟ್ಟ, ಅಶ್ವತ್ಥಕಟ್ಟೆ, ಪಿಂಡ ಪ್ರದಾನ ಸ್ಥಳ ಮತ್ತು ಸ್ನಾನ ಘಟಕದ ಉದ್ಯಾನವನಗಳು ನೀರಿನಲ್ಲಿ ಮುಳುಗಿವೆ. ಯಾತ್ರಾರ್ಥಿಗಳು ರಸ್ತೆ ಅಂಚಿನಲ್ಲೇ ಕಾವೇರಿಗೆ ನಮಿಸಿ ಅಲ್ಲೇ ಪಿಂಡ ಪ್ರದಾನ ನೆರವೇರಿಸುತ್ತಿದ್ದಾರೆ. ಚಿತ್ತಾರ ನ್ಯೂಸ್ ಮಡಿಕೇರಿ.